ಓಕೆ, ಈಗ ನಮ್ಮ ಜೊತೆಗೆ ನಿವೃತ್ತ ವಿಂಗ್ ಕಮಾಂಡರ್ ಸುದರ್ಶನ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ. ಸರ್, ಈಗ ಪಹಲ್ಗಾಮ್ನಲ್ಲಿ ನಡೆದಂತಹ ಈ ದಾಳಿಯ ನಂತರದಲ್ಲಿ ದೇಶವಾಸಿಗಳು ಬಯಸ್ತಾ ಇರೋದು ಯುದ್ಧ ಆಗತ್ತಾ, ಯಾವ ರೂಪದಲ್ಲಿ ಪ್ರತೀಕಾರವನ್ನು ತೀರಿಸ್ಕೊಳ್ತಾರೆ ಅಂತ, ಹೇಗೆ ಯಾವ ರೀತಿಯಾಗಿ ಈ ಒಂದು ಪ್ರತೀಕಾರವನ್ನು ತೀರಿಸ್ಕೊಳ್ಬಹುದು, ಅದರ ಬಗ್ಗೆ ಹೇಳೋದಾದ್ರೆ ಸರ್. ಖಂಡಿತ. ನೋಡಿ, ನೀವು ಈಗ ಕೊಟ್ಟ ಅಂಕಿ ಅಂಶಗಳು, ಯುದ್ಧ ಸಾಮಗ್ರಿಗಳ ಅಂಕಿ ಅಂಶಗಳು ಪಾಕಿಸ್ತಾನದಲ್ಲಿ ಎಷ್ಟಿದೆ, ಭಾರತದಲ್ಲಿ ಎಷ್ಟಿದೆ ಅಂತ ಹೇಳಿ ಕೊಟ್ರಿ. ಇವೆಲ್ಲ ಕನ್ವೆನ್ಷನಲ್ ವಾರ್ ಅಂತ ಏನು ಹೇಳ್ತೀವಿ ಮಿಲಿಟರಿ ಟರ್ಮಿನಾಲಜಿನಲ್ಲಿ, ಕನ್ವೆನ್ಷನಲ್ ವಾರ್ಗೆ ಅನ್ವಯ ಆಗುತ್ತೆ. ಆದರೆ ಪಾಕಿಸ್ತಾನ ಈಸ್ ನಾಟ್ ರೆಡಿ ಫಾರ್ ಕನ್ವೆನ್ಷನಲ್ ವಾರ್. ಅದೊಂದು ಭಯೋತ್ಪಾದಕ ದೇಶ. ಅಲ್ಲಿ ಒಬ್ಬ ದೊಡ್ಡ ಭಯೋತ್ಪಾದಕ ಇದ್ದಾನೆ. ಅವನ ಹೆಸರು ಜನರಲ್ ಆಸಿಮ್ ಮುನೀರ್ ಅಂತೇಳಿ. ಅವನು ಮೌಲ್ವಿಯೋ ಏನು ಭಯೋತ್ಪಾದಕನೋ ಅನ್ನೋ ಒಂದು ಕನ್ಫ್ಯೂಷನ್ ಬಿಟ್ಟರೆ ಅವನು ಖಂಡಿತ ಆರ್ಮಿ ಜನರಲ್ ಅಲ್ಲ. ಯಾಕಂದರೆ ಪಾಕಿಸ್ತಾನದ ಆರ್ಮಿ ಯಾವ ಥರದ ಒಂದು ಮಟ್ಟಕ್ಕೆ ಹೋಗಿದೆ ಅಂದರೆ, ಅಲ್ಲಿನ ಸೈನಿಕರು ಹೊಲ ಗದ್ದೆನಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿ ಸೈನಿಕರು ಬೇಕರಿನಲ್ಲಿ ಕೆಲಸ ಮಾಡ್ತಾರೆ, ಅಲ್ಲಿನ ಸೈನಿಕರು ಅವರನ್ನ ಕೆಲಸದ ಆಳುಗಳಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ. ದೇ ಆರ್ ನಾಟ್ ಪ್ರೊಫೆಷನಲ್ ಆರ್ಮಿ. ಸೊ ಹಾಗಾಗಿ ಈ ಒಂದು ಕನ್ವೆನ್ಷನಲ್ ಆರ್ಮಿಗೆ ಪಾಕಿಸ್ತಾನ ಖಂಡಿತ ರೆಡಿ ಇಲ್ಲ. ವಾಟ್ ಮ್ಯಾಟರ್ಸ್ ಈಸ್ ಮ್ಯಾನ್ ಬಿಹೈಂಡ್ ದ ಮಷಿನ್, ಆ್ಯಂಡ್ ದೋಸ್ ಮೆನ್ ಆರ್ ನಾಟ್ ರೆಡಿ ಫಾರ್ ದ ಮಷಿನ್ ಬಿಕಾಸ್ ದೇ ಆರ್ ವರ್ಕಿಂಗ್ ಆನ್ ಡೂಯಿಂಗ್ ಸಮಥಿಂಗ್ ಎಲ್ಸ್. ಈಗ ಯುದ್ಧ ಹೇಗೆ ಡಿಕ್ಲೇರ್ ಮಾಡೋದು? ಯಾರು ಕಹಳೆ ಊದಿ ಯುದ್ಧ ನಾವು ಶುರು ಮಾಡ್ತೀವಿ ಅಂತಲ್ಲ, ಈಗಾಗಲೇ ಯುದ್ಧ ಶುರುವಾಗಿದೆ. ವಾಟರ್ ವಾರ್ ಈಗ ಹೇಳಿದ್ರಲ್ಲ, ಸಿಂಧೂ ಜಲ ಒಪ್ಪಂದವನ್ನ ರದ್ದು ಮಾಡೋ ಸಾರಿ ಇಂಡಸ್ ವಾಟರ್ ಟ್ರೀಟಿ ರದ್ದು ಮಾಡಿ. ಯಾಕೆ ಅಂದರೆ ನೋಡಿ, ಇದೊಂದು ಬಹಳ ಅಸಮತೋಲನ, ಅನ್ಯಾಯದ ಸಂಧಾನ ಆಗಿತ್ತು ನೆಹರುವಿಂದ 1960ರಲ್ಲಿ. 80% ನೀರು ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ, ನಮಗೆ ಸಿಗ್ತಾ ಇರೋದು 20%. ಅಂದರೆ ನೋಡಿ ಎಷ್ಟು ಅನ್ಯಾಯ ಆಗಿದೆ. ಅದಕ್ಕೆ ಒಂದು ಸಹಿ ಹಾಕಿದ್ರು ನೆಹರು ಅವರು. ಇನ್ನೊಂದು ಗಾಯದ ಮೇಲೆ ಬರೆ ಎಳೆದಂಗೆ ಪಾಕಿಸ್ತಾನಕ್ಕೆ ನಾವು ಸುಮಾರು 70,000 ಕೋಟಿ ಕೊಟ್ವಿ, ನೀವು ಡ್ಯಾಮ್ ಕಟ್ಕೊಳ್ಳಿ, ಕಾಲುವೆ ಮಾಡ್ಕೊಳ್ಳಿ ಅಂತೇಳಿ. ಎಲ್ಲಾದ್ರೂ ಉಂಟಾ ಇಂಥ ಒಂದು ಅನ್ಯಾಯ ಬೇರೆ ದೇಶಗಳಿಗೆ ಆಗಿರೋದು? ಈಗ ಅದನ್ನು ಸರಿಪಡಿಸುವ ಸಮಯ. ಈಗೇನಾಗ್ತಿದೆ ಅಂದರೆ, ಈ ಪಶ್ಚಿಮ ನದಿಗಳು 3 ಏನಿದಾವೆ, ಸಿಂಧೂ ನದಿ, ಜೇಲಂ ಮತ್ತು ಚಿನಾಬ್, ಪೂರ್ವದ ನದಿಗಳು 3 ನಮಗೆ ಎಲ್ಲ ಬರ್ತಾ ಇದೆ, ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈಗ 3 ತಿಂಗಳ ಹಿಂದೆ ಇನ್ನೊಂದು ಡ್ಯಾಮ್ ಕಟ್ಟಿಬಿಟ್ಟು ಅಲ್ಲಿನ ನೀರನ್ನೆಲ್ಲ ನಾವು ಕಾಶ್ಮೀರ ಮತ್ತು ಪಂಜಾಬಿಗೆ ಡೈವರ್ಟ್ ಮಾಡಿದ್ದೀವಿ. ಈಗ ಏನು ಯೋಜನೆ ಇದೆ ಅಂದರೆ, ಈಗ ಕಾಲುವೆಗಳನ್ನ ಕಟ್ಟೋದು. 6 ಕೆನಾಲ್ಗಳು, ಒಂದು ಕೆನಾಲ್ ಭುಜ್ವರೆಗೂ ಹೋಗುತ್ತೆ, ಗುಜರಾತಿನ ಭುಜ್ವರೆಗೂ ಹೋಗುತ್ತೆ, ಇನ್ನೊಂದು ಆಗ್ರಾದವರೆಗೂ ಹೋಗುತ್ತೆ. ಹೀಗೆ ಅನ್ಯಾಯವಾಗಿ ಪಾಕಿಸ್ತಾನಕ್ಕೆ ಹರಿದೋಗ್ತಿರೋ ನೀರನ್ನು ನಾವು ಇಲ್ಲಿಗೆ ಇದನ್ನು ನಿಯಂತ್ರಿಸಿ ನಮ್ಮ ಭಾರತದ ಕಡೆಗೆ ಹರಿಯುವಾಗ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋ ಒಂದು ಯೋಜನೆ ಶುರುವಾಗಿದೆ. ಈಗ ಅದೇನಾಗುತ್ತೆ ಅಂದರೆ, ಇದು ಒಂದು 10 ವರ್ಷದ ಯೋಜನೆ, ನಿಧಾನವಾಗಿ ನಡೀಲಿ, ಏನು ತೊಂದರೆ ಇಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ ಅಂದರೆ, ಪಾಕಿಸ್ತಾನಕ್ಕೆ ನೀರೇ ಇರಲ್ಲ. ಪಾಕಿಸ್ತಾನದ ಪಂಜಾಬ್ ಮರಳುಗಾಡಾಗಿ ಹೋಗುತ್ತೆ. ಈಗಾಗಲೇ ಯಾವಾಗ 3 ತಿಂಗಳ ಹಿಂದೆ ನಾವು ರಾವಿ ನದಿಗೆ ಒಂದು ಡ್ಯಾಮ್ ಕಟ್ಟಿ ಅದನ್ನು ಈ ಕಡೆ ಹರಿಸಿದ್ವೋ, ಲಾಹೋರಿಗೆ ಕುಡಿಯೋ ನೀರೇ ಇಲ್ಲ. ಅದಕ್ಕೆ ಹೊಂದಿಕೊಂಡಂತಿರುವಂತಹ ಕೃಷಿ ಮೇಲೂ ಪರಿಣಾಮ ಬೀರುತ್ತೆ ಮತ್ತು ಇಂಧನದ ಮೇಲೂ ಕೂಡ ಪರಿಣಾಮ ಬೀರುತ್ತಲ್ವಾ ಸರ್? ಮರಳುಗಾಡು ಹೋಗುತ್ತೆ. ಕೃಷಿ ಬಿಡಿ, ಕೃಷಿ ಅಂತೂ ಹೋಗುತ್ತೆ ಅಲ್ಲಿಗೆ ನಿಧಾನವಾಗಿ. ಆಮೇಲೆ ವಿದ್ಯುತ್ ಶಕ್ತಿ ಅವ್ರಿಗೇನು ಮಾಡಿಕೊಟ್ಟಿದ್ದಾರೆ, ಒಂದು ಡ್ಯಾಮ್ ಕಟ್ಟಿದ್ರು, ಭಾಷಾ ಡಯಾರ್ ಅಂತೇಳಿ, ಅದು ಚೀನಾದವರೇ ಕಟ್ಟಿದ್ದು. ಈಗ ಅವರಿಗೆ ಚೀನಾಕ್ಕೆ ವಾಪಸ್ ಕೊಡೋಕ್ಕೆ ದುಡ್ಡಿಲ್ಲ. ಸೊ ಈಗೇನು ಮಾಡ್ತಾರೆ, ಚೀನಾಕ್ಕೆ ಅದನ್ನು ವಹಿಸ್ಕೊಟ್ಬಿಡ್ತಾರೆ. ಈ ಥರ ಒಂದು ಅವ್ಯವಸ್ಥೆ ನಡೆಯುತ್ತೆ. ಸೊ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವಾರ್ ಡಿಕ್ಲೇರ್ಡ್ ಲೈಕ್ 1971 ಏನಾಯಿತು, 3rd ಡಿಸೆಂಬರ್ ದ ವಾರ್ ಇಸ್ ಡಿಕ್ಲೇರ್ಡ್ ಅಂತ ಆಯಿತು. ಬಟ್ ಈಗ ನಾವು ಕನ್ವೆನ್ಷನಲ್, ಈಗ ತುಂಬ ಸಮಯ ಆಯಿತು. ಲಾಸ್ಟ್ ವಾರ್ ವಾಸ್ ಇನ್ ಕಾರ್ಗಿಲ್ಗೂ ಈಗಿರುವ ಒಂದು ವ್ಯವಸ್ಥೆಗೂ ಸೈನ್ಯದ ಯುದ್ಧ ಸಾಮಗ್ರಿಗಳಿಗೂ ಭಾಳ ವ್ಯತ್ಯಾಸ ಇದೆ. ನಾವು ಒಂದಿಷ್ಟು
ಆಧುನಿಕ ಯುದ್ಧ ಸಾಮಗ್ರಿಗಳನ್ನ ಖರೀದಿಸಿದ್ವಿ, ಆಧುನಿಕ ಯುದ್ಧ ರಫೇಲ್ ಅಂತ ವಿಮಾನಗಳನ್ನ ಕಲಿಸಿದ್ವಿ. ನೋಡಿ, ರಫೇಲ್ ಇದ್ದಿದ್ರೆ ಬಾಲಾಕೋಟ್ ಸ್ಟ್ರೈಕ್ ನಾವು ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಅಮೃತ್ಸರದ ಮೇಲೆ ಇದ್ಕೊಂಡೆ ಬಾಲಾಕೋಟಿಗೆ ನಾವು ಬಾಂಬ್ ಹಾಕಬೇಕಾಗಿತ್ತು. 300 ಕಿಲೋಮೀಟರ್ಸ್ ವ್ಯಾಪ್ತಿಯಲ್ಲಿ ಏರ್ ಟು ಗ್ರೌಂಡ್ ಮಿಸೈಲ್ಗಳಿದ್ದಾವೆ. ಈಗ ನಂಬರ್ ಆಫ್ ಏರ್ಕ್ರಾಫ್ಟ್ ಮೇ ಬಿ ರೆಡ್ಯೂಸ್ಡ್, ಬಟ್ ಅದರ ಕಾರ್ಯಕ್ಷಮತೆ ಏನಿದೆ, ಅದರ ಒಂದು ಆಧುನಿಕ ವೈಜ್ಞಾನಿಕ ವ್ಯವಸ್ಥೆ ಏನಿದೆ ಅದು ಬಹಳ ಮುಂದುವರೆದಿದೆ. ಆಮೇಲೆ ಈ ಅಂಕಿಅಂಶಗಳನ್ನ ಕಂಪೇರ್ ಮಾಡಿದರೆ ಅದು ಇನ್ಕಂಪೇರಬಲ್. ನಾನು ಹೇಳಿದ್ನಲ್ಲ ಆರ್ಮಿ ಬಗ್ಗೆ, ಏರ್ಫೋರ್ಸ್ ಬಗ್ಗೆನೂ ಹೇಳೋಕ್ಕಾದರೆ ಏರ್ಫೋರ್ಸ್ನಲ್ಲಿ ನಾವೀಗ ಇನ್ನೊಂದು ಬ್ಯಾಚ್ ರಫೇಲ್ ನೌಕಾಪಡೆಗೆ ಬರ್ತಾ ಇದೆ. ಸೊ ಆ ನೌಕಾಪಡೆಯ ಒಂದು ವ್ಯಾಪ್ತಿ ಏನಿದೆ, ನಾವು ಬರೀ ಪಾಕಿಸ್ತಾನಕ್ಕೆ ಸೀಮಿತವಾಗಿಲ್ಲ, ಕಂಪ್ಲೀಟ್ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ, ಅದರಲ್ಲಿ ನಮ್ಮ ಒಂದು ಬಲ ಪ್ರದರ್ಶನ ಮಾಡಬೇಕಾಗಿದೆ. ಆದ್ದರಿಂದ ಪಾಕಿಸ್ತಾನ ಇಸ್ ನಥಿಂಗ್. ಪಾಕಿಸ್ತಾನ ವಿ ಕ್ಯಾನ್ ಫಿನಿಶ್ ಇಟ್ ಇನ್ ವೀಕ್. ಇನ್ನೊಂದು ನೌಕಾಪಡೆಯಲ್ಲಿ ನೀವು ಹೇಳಿದ್ರಲ್ಲ, ಅಲ್ಲಿ ನೌಕಾಪಡೆಯ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಈಸ್ 0 ಇನ್ ಪಾಕಿಸ್ತಾನ್. ನಮ್ಮ INS ವಿಕ್ರಾಂತ್ ಈಗಾಗಲೇ ಹೊರಟಿದೆ, ಈಗ ಕಾರವಾರದ ಹತ್ರ ಇದೆ. ಕಾರವಾರದ ಹತ್ರ ಒಂದಿಷ್ಟು ಎಕ್ಸರ್ಸೈಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟುವರ್ಡ್ಸ್ ಪಾಕಿಸ್ತಾನ್. ಅಲ್ಲಿ ಏನು ಮಾಡುತ್ತೆ ಅಂದರೆ ದೇ ವಿಲ್ ಬ್ಲಾಕೇಡ್ ಕರಾಚಿಗೆ ಫ್ಯೂಲ್ ಬರುತ್ತೆ. ಈಗ ಪಾಕಿಸ್ತಾನದಲ್ಲಿ ಆ ರಿಫೈನರಿ ಮಾಡೋ ಒಂದು ಸಾಮರ್ಥ್ಯ ಬರೀ 1 ವಾರಕ್ಕಾಗುವಷ್ಟು ಫ್ಯೂಲ್ ಅಷ್ಟೇ. ಇವ್ರು ಏನಾದರೂ ಈ SLOP ಅಂತ ಏನು ಕರಿತೀವಿ, ಸಿ ಲೈನ್ ಆಫ್ ಕಮ್ಯುನಿಕೇಶನ್, SLOC, ಸೊ ಅದನ್ನು ಬ್ಲಾಕ್ ಮಾಡಿದರೆ ಪಾಕಿಸ್ತಾನಕ್ಕೆ ಕಚ್ಚಾ ತೈಲನೇ ಬರೋದಿಲ್ಲ, ಪೆಟ್ರೋಲು ಇಲ್ಲ, ಡೀಸೆಲ್ಲು ಇಲ್ಲ. ಸೊ ವಿ ಕ್ಯಾನ್ ಜಸ್ಟ್ ಬ್ಲಾಕ್ ಇಟ್ ವಿತೌಟ್ ಎನಿ ಅಫೆನ್ಸಿವ್ ಆಕ್ಷನ್. ಯಾರು ಬಾಂಬ್ ಮಾಡಕ್ ಹೋಗಲ್ಲ ಪಾಕಿಸ್ತಾನದ ಕರಾಚಿ ಪೋರ್ಟ್ ಮೇಲೆ. ವಿ ವಿಲ್ ಜಸ್ಟ್ ಸ್ಟಾಪ್ ಅವರ್ INS ವಿಕ್ರಾಂತ್ ಅಂಡ್ ದ ಫ್ಯೂಲ್ ಸಪ್ಲೈ ಈಸ್ ಸ್ಟಾಪ್ಡ್. ಓಕೆ ಸರ್, ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ, ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿದೆ.